ಶ್ರೀ ಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಭಾರತಿ ಮನೆಯಿಂದ ಬಂದು, ಮಾವ ನಾನು ಮದುವೆ ಅಂತಾದರೆ ನಿನ್ನನ್ನು ಮಾತ್ರ ಮದುವೆ ಆಗೋದು, ನಾನಂತೂ ಈ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಮಾವ ನೀ ನನ್ನ ಮದುವೆ ಆಗ್ತೀಯ ಅಂತ ಮುತ್ತುನ ಕೇಳ್ತಾನೆ. ಅಷ್ಟೊತ್ತಿಗೆ ನಟರಾಜ ಇದ್ದೋನು ಇವಳನ್ನ ಮಾತ್ರ ನಂಬೇಡ್ರೋ, ಇವಳು ಈಗ ಹಿಂಗೆ ಹೇಳ್ತಾಳೆ, ಅವ್ರ ಅಪ್ಪ ಅಮ್ಮ ಬಂದ ತಕ್ಷಣ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಕೇಳ್ತಾಳೆ, ಇವಳನ್ನಂತೂ ನಂಬೇಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾರತಿಗೆ ಸಿಟ್ಬಿಟ್ಟು, ಇಲ್ಲ ಮಾವ ಹಾಗೆ ಮಾಡಲ್ಲ, ನಾನು ಮದುವೆ ಅಂತಾದರೆ ಮುತ್ತು ಮಾವನೇ ಮದುವೆ ಆಗೋದು, ಅದು ಅಲ್ಲದೆ ನಾನು ಮನೆ ಬಿಟ್ಟು ಬಂದಿರೋದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಮಲಗಿದ್ದಾರೆ, ನಾನು ಅಲ್ಲೇ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅವ್ರು ಬರೋಷ್ಟೊತ್ತಿಗೆ ನಾವು ಮದುವೆ ಮಾಡ್ಕೊಂಡು ಬಿಡ್ತೀನಿ ಮುತ್ತು ಮಾವನ ಅಂತ ಹೇಳ್ತಾಳೆ. ಅಲ್ಲಿ ಚಂದನ ಇರ್ತಾಳೆ. ಚಂದನ ಇದ್ದವಳು ಈಗನೇ ಮದುವೆ ಅಂದರೆ ಹೇಗಾಗುತ್ತೆ ಅಂತ ಕೇಳ್ತಾರೆ. ಚಂದನ ನಿನಗೂ ಗೊತ್ತು ತಾನೆ ನಾನು ಎಷ್ಟು ಈಗ ಸಂಕಟ ಪಡ್ತಿದ್ದೀನಿ ಅಂತ, ಅದನ್ನು ನೀನು ಅನುಭವಿಸಿದ್ಯಾ ಹೇಳು, ನಿನಗೂ ಆ ಕಷ್ಟ ಗೊತ್ತಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಮೊದಲು ನಿನಗೆ ಇದೇ ಥರ ಮುತ್ತು ಅಣ್ಣನ ಜೊತೆನೇ ಮದುವೆ ಫಿಕ್ಸ್ ಮಾಡಿದ್ವು, ಆದರೆ ನೀನೇನು ಮಾಡಿದೆ ಹೇಳು, ಬರಲೇ ಇಲ್ಲ, ನೀನು ಇದೇ ಥರ ಮಾಡಿದರೆ, ಹೌದು ಕಣ್ರು ಇವಳು ಹಾಗೆ ಮಾಡ್ತಾಳೆ, ಇವಳನ್ನಂತೂ ನಂಬೇಡ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರತಿ, ಮಾವ ನೀನು ಇದೇ ಕುಟುಂಬದವನು ತಾನೆ, ನಿಂಗೆ ಗೊತ್ತು ತಾನೆ ನಾನು ಆ ಥರ ಮಾಡಲ್ಲ ಅಂತ, ನಾನಂತೂ ಮದುವೆ ಅಂತಾದರೆ ಮುತ್ತು ಮಾವನೇ, ನಾನಂತೂ ಆ ಮನೆಗೆ ಹೋಗಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು, ಸರಿ ಆಯಿತು, ಆಗಿದಾಗ ಹೋಗಲಿ, ನಾವು ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿನೂ ಹೇಳ್ತಾನೆ, ಈಗ ಅವಳೇ ಒಪ್ಪಿ ಬಂದಿದ್ದಾಳಲ್ಲ, ಹಾಗಾಗಿ ಅಣ್ಣಂಗೂ ಅವಳಿಗೆ ಮದುವೆ ಮಾಡಿಬಿಡೋಣ, ಏನು ಹೇಳ್ತೀರಾ ಚಂದನ ಅವರೇ ಅಂದಾಗ, ಚಂದನ ಈಗಲೇ ಮದುವೆ ಅಂದರೆ ಏನು ಹೇಳಲಿ ಅಂತ ಹೇಳ್ತಾಳೆ. ಕಂಠಿ ಹೇಳ್ತಾನೆ, ನಿಮ್ಮ ಅಪ್ಪ ಅಮ್ಮ ಬಂದರೆ ಏನು ಮಾಡ್ತೀಯ ಅಂತ. ಅಷ್ಟೊತ್ತಿಗೆ ಭಾರತಿ ಇದ್ದವಳು, ಅಪ್ಪ ಅಮ್ಮ ಬಂದ್ರೂ ನಾನು ಮುತ್ತು ಮಾವನಂದು ಬಿಟ್ಟು ಹೋಗಲ್ಲ, ನಾನು ಮದುವೆ ಅಂತಾದರೆ ಮುತ್ತು ಮಾವನೇ ಅಂತ ಹೇಳ್ತಾರೆ. ಹರಿ ಇದ್ದವನು, ಸರಿ ಹಾಗಾದರೆ ಇವರಿಬ್ಬರು ಮದುವೆನ ಮಾಡಿ ಮುಗಿಸೇ ಬಿಡೋಣ ಅಂತ ಹರಿ ಹೇಳ್ತಾನೆ. ಮಯೂರನು ಹೇಳ್ತಾನೆ, ಭಾರತಿನಿಗೆ ಇಷ್ಟ ಉಂಟಲ್ಲ ಮದುವೆ ಮಾಡಿ ಬಿಡೋಣ ಅಂತ, ಸರಿ ಹಾಗಾದರೆ ಮದುವೆ ಎಲ್ಲಿ ಮಾಡೋಣ ಅಂತ ಕಂಠಿ ಕೇಳ್ತಾನೆ. ಎಲ್ಲಿ, ಇಲ್ಲೇ ಮಾಡಿಬಿಡೋಣ, ಮದುವೆ ಒಂದು ಮಾಡಿಬಿಟ್ರೆ ಇವರಿಬ್ರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ, ಅವ್ರ ಅಪ್ಪ ಅಮ್ಮನೂ ಏನು ಮಾಡೋಕ್ಕಾಗಲ್ಲ ಅಂತ ಹರಿ ಹೇಳ್ತಾರೆ. ಚಂದನ ಇದ್ದವಳು, ಅದು ಹೆಂಗ್ರಿ ಆಗುತ್ತೆ ಅಂತ, ಈಗ ನಮ್ಮದೇ ಕೇಸಲ್ಲಿ ತಗೊಳ್ಳಿ, ನಮ್ಮಿಬ್ಬರು ಮದುವೆ ಆದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಏನೂ ಮಾಡಲೇ ಇಲ್ಲ, ಹಾಗೆ ಇಲ್ಲೂ ಸಹ ಆಗುತ್ತೆ ಅಂತ. ಹೌದು, ಆದರೆ ನಮ್ಮಿಬ್ಬರು ಮದುವೆ ಆಗಿದ್ದು ಪೊಲೀಸ್ ಸ್ಟೇಷನಲ್ಲಿ, ಆದರೆ ಇದು ಹಂಗಲ್ವಲ್ಲ ಅಂತ ಚಂದನ ಕೇಳ್ತಾಳೆ. ಹೌದು, ಬಟ್ ಆದ್ರೂ ಮದುವೆ ಹೇಗಾದ್ರೂ ಮದುವೆನೇ ತಾನೆ ಅಂತ ಹರಿ ಹೇಳ್ತಾನೆ. ಕಂಠಿ ಹೇಳ್ತಾನೆ, ನನಗೊಬ್ಬರು ಲಾಯರ್ ಗೊತ್ತುಂಟು, ಅವ್ರ ಹತ್ರ ಕೇಳ್ತೀನಿ ಅಂತ. ಅಷ್ಟೆಲ್ಲ ಸಮಯ ಇಲ್ಲ ನೋಡಮ್ಮ, ನಿನ್ನ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಹುಡ್ಕೊಂಡು ಬಂದೇ ಬಿಡ್ತಾರೆ, ಅದು ಬೇರೆ, ನಿಮ್ಮ ಅಮ್ಮ ನಿನ್ನ ಮೇಲೆ ಒಂದು ಕಣ್ಣು ಯಾವಾಗಲೂ ಇಟ್ಟೇ ಇರ್ತಾರೆ, ಮದುವೆ ಮನೆ ಅಂತಂದರೆ ಯಾರೂ ಮಲ್ಗೆ ಇರಲ್ಲ, ಇವಳು ಮಾತು ಕಟ್ಕೊಂಡು ಆಗುತ್ತಂತ ನಟರಾಜ ಹೇಳ್ತಾನೆ. ಇಲ್ಲಮ್ಮವ ನಾನಂತೂ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಸರಿ ಹಾಗಾದರೆ ಭಾರತಿ ನೀನು ಮುತ್ತನ ಮದುವೆ ಆಗೇ ಆಗ್ತೀಯಲ್ಲ. ಹೌದು ಅಂತ ಭಾರತಿ ಹೇಳ್ತಾಳೆ. ನಟರಾಜ ಇದ್ದವನು ಮಯೂರ ಮತ್ತು ಹರಿಗೆ ಮನೆ ಫುಲ್ಲು ಬಾಗಿಲು ಹಾಕಿ ಮಾಡೋದಂತಾದರೆ ಇಲ್ಲೇ ಮಾಡಿ ಮುಗಿಸೋಣ ಅಂತ ಹೇಳ್ತಾರೆ. ಕಂಠಿ ಹೇಳ್ತಾನೆ, ಹಾಗಾದರೆ ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂತ. ನಟರಾಜ ಇದ್ದವನು, ದೇವಸ್ಥಾನ ಅಂತ ಈಗ ಹುಡ್ಕೊಂಡು ಹೋದರೆ ಯಾರಲ್ಲಿರ್ತಾರೆ, ಅವ್ರ ಅಪ್ಪ ಅಮ್ಮ ಬೇರೆ ಅವಳನ್ನ ಹುಡ್ಕೊಂಡು ಬರ್ತಾರೆ, ಏನೇ ಮಾಡೋದಂತಾದರೂ ನಾವು ಇಲ್ಲೇ ಮದುವೆನ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು ಹಾಗೆ ಹೇಳ್ತಾನೆ, ಹೌದು, ಒಂದು ಮದುವೆ ಒಂದು ಮಾಡಿ ಮುಗಿಸೋಣ, ಮತ್ತೇನು ಮಾಡಬೇಕು ಅನ್ನೋದು ನೋಡೋಣ ಅಂತ. ಎಲ್ಲರೂ ಪ್ರಿಪೇರ್ ಮಾಡ್ತಾರೆ. ಅಷ್ಟೊತ್ತಿಗೆ ತಾಳಿ ಬೇಕಲ್ಲ ಅಂತ ಹರಿ ಹೋಗಿ ತಾಳಿನ ತಂದು ಕೊಡ್ತಾನೆ. ಮಯೂರ ಕೇಳ್ತಾನೆ, ಈ ತಾಳಿ ಎಲ್ಲಿಂದ ತಂದೆ ಅಣ್ಣ ಅಂತ. ಅದೇ ಅವತ್ತು ದೇವಸ್ಥಾನದಲ್ಲಿ ಅಣ್ಣ ಭಾರತಿಗೆ ಕಟ್ಟಬೇಕಿತ್ತಲ್ಲ, ಅದೇ ತಾಳಿ ಇದು ಅಂತ ಹೇಳ್ತಾರೆ. ಒಳ್ಳೇದಾಯಿತು ಅಂದ್ಕೊಂಡು ಈ ಕಡೆ ಮುತ್ತುನ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ಭಾರತಿನೂ ಚಂದನ ರೆಡಿ ಮಾಡಿ ಮದುವೆಗೆ ಇಬ್ಬರೂ ಕೂರಿಸಿರ್ತಾರೆ. ಈ ಕಡೆ ಭಾರತಿ ನೀರು ಕುಡಿತಿರ್ತಾಳೆ. ನಟರಾಜ ಹೇಳ್ತಾನೆ, ಇನ್ನಿಷ್ಟು ದಿನ ಬರೀ ಶಕುನದ ಆಟ ನಡೆದಿತ್ತು, ಇನ್ನೇನಿದ್ರು ಕೃಷ್ಣನ ಆಟ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮುತ್ತು ರೆಡಿಯಾಗಿ ಬರ್ತಾನೆ. ಹರಿ ತಾಳಿ ಕೊಡೋಕೆ ಹೇಳ್ತಾನೆ. ಆವಾಗ ನಟರಾಜ ಇದ್ದವನು, ಮನೇಲಿ ಹಿರಿಯವನು ನಾನಿರುವಾಗ ನೀನು ಹೆಂಗೆ ಕೊಡ್ತೀಯ ಅಂತ ತಾಳಿನ ಅವನು ತಗೊಳ್ಳೋ ಕಟ್ಟು ಅಂತ ಹೇಳ್ತಾನೆ. ಮುತ್ತು ತಾಳಿನ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.